ನೋಂದಣಿಗಳನ್ನ ಮಾಡ್ತಿದ್ರು. ಈಗ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಅನಸ್ತೇಶಿಯಾ ಒಂದು ಬಿಟ್ಟು ಬಾಕಿ ಎಲ್ಲ ಡಾಕ್ಟರ್ಗಳು ಕೂಡ ಈಗ ಲಭ್ಯ ಇದ್ದಾರೆ. ಮತ್ತೆ ಇಲ್ಲಿ ಮೇನ್ಲಿ ನಾನು ನಮ್ಮ ಡಾಕ್ಟರ್ಗೆ ಹೇಳಿರ್ತಕ್ಕಂಥದ್ದು ಸ್ವಚ್ಛತೆ ಮತ್ತೆ ಮೆಡಿಸಿನ್ ಬಗ್ಗೆ ಗಮನ ಹರಿಸಿ ಅಂತ ಹೇಳಿದ್ದೀನಿ. ಸ್ವಚ್ಛತೆಯಲ್ಲಿ ಏನಾದರೂ ಕೂಡ ನ್ಯೂನತೆ ಇದ್ರೆ ನಾವೇನೇ ಹೊರಗಡೆಯಿಂದ ತೆಗೆದುಕೊಳ್ತಕ್ಕಂಥದ್ದು, ಬೇರೆ ರೀತಿಯಲ್ಲಿ ಅವರ ಅದಕ್ಕೆ ಬರ್ತಕ್ಕಂಥ ವೆಚ್ಚವನ್ನು ಹೊರಗಡೆ ಬರ್ತಕ್ಕಂಥ ಕೆಲಸ ಮಾಡ್ತೀವಿ ಮಾಡಿ ಅಂತ ಹೇಳಿದ್ದೀವಿ. ಮೆಡಿಸಿನ್ಸ್ ಕೂಡ ಅದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದೀವಿ. ಬೇರೆ ಇನ್ನೇನು ಅಂತ ಸಮಸ್ಯೆಗಳಿಲ್ಲ. ಈಗ ಸಂಪೂರ್ಣವಾಗಿ ಹಾಸ್ಪಿಟಲ್ ನವೀಕರಣ ಆಗಿದೆ, ಚೆನ್ನಾಗಿದೆ. ಇದನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಬೇಕು. ನಾನು ಇಲ್ಲದೇ ಇದ್ರೂ ಕೂಡ ನನ್ನ ಆಬ್ಸೆನ್ಸ್ ಅಲ್ಲಿ ಪ್ರತಿ ತಿಂಗಳು ಮೀಟಿಂಗ್ ಆಗಬೇಕು ಅಂತ ಕೂಡ ನಾನು ತಿಳಿಸಿದ್ದೀನಿ. ಅದನ್ನು ಕೂಡ ಮಾಡಬೇಕು ಅಂತ ನ್ಯೂನತೆಗಳ ಬಗ್ಗೆ ನನ್ನ ಹತ್ರ ಬಂದು ಚರ್ಚೆ ಮಾಡಿ ಅಂತ ಹೇಳಿದ್ದೀವಿ. ನಾನು ನಿಮ್ಮ ಮುಖಾಂತರ ಮನವಿ ಮಾಡ್ತಕ್ಕಂಥದ್ದು ಏನಂದ್ರೆ, ಹಾಸ್ಪಿಟಲ್ ಕಟ್ಟಕ್ಕೆ ದಯಮಾಡಿ ಅವಕಾಶ ಮಾಡಬೇಕು. ನೋಡಿ, ನೀವು ಕೂಡ ಕೆಲವು ಸಂದರ್ಭದಲ್ಲಿ ಅವ್ರಿಗೆಲ್ಲ ಹೇಳಿದ್ದೀರಾ, ಅವ್ರಿಗೆಲ್ಲ ನೀವು ಸ್ವಲ್ಪ ಬುದ್ಧಿ ಹೇಳಬೇಕು. ಈಗ ನಮ್ಮ ಹೊಸ ಹಾಸ್ಪಿಟಲ್ ಆದ್ರೆ ಎಷ್ಟು ಜನ ಒಂದು ವರ್ಷಕ್ಕೆ 1 ಲಕ್ಷದ ಮೇಲ್ಪಟ್ಟು ಜನ ಇವತ್ತು ಬಡವರು ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೋತಾ ಇರೋದು. ಅದು ನನ್ನ ಮಕ್ಕಳು ಬರಲ್ಲ, ನಮ್ಮ ಅಕ್ಕ ತಂಗಿದಿರು ಬರಲ್ಲ, ಯಾರು ಬರಲ್ಲ. ಇಲ್ಲಿ ಬರ್ತಕ್ಕಂಥವ್ರು ಬಡವರು. ಒಂದು ಒಳ್ಳೆ ಹಾಸ್ಪಿಟಲ್ ಕಟ್ಟಕ್ಕೆ ಹೋಗೋಣ ಅಂತಂದ್ರೆ ಈ ಎಲ್ಲ ತೊಂದರೆ ಕೊಡ್ಕೊಂಡು ಕೂತ್ಕೊಂಡ್ರೆ ಮುಂದಿನ ದಿವಸದಲ್ಲಿ ಅದ್ರ ಪ್ರತಿಫಲ ಅವರೇ ಅನುಭವಿಸ್ತಾರೆ. ನಾನು ಬಹಳ ತಾಳ್ಮೆಯಿಂದ ಅದನ್ನ ಮಾಡ್ತಾರೆ. ಪ್ರತಿಯೊಂದಕ್ಕೂ ತಗೊಂಡು ಕೋರ್ಟ್ಗೆ ಹಾಕೋದು. ನೋಡಿ, ಅಂಬೇಡ್ಕರ್ ಭವನ ಅಲ್ಲಿ ಇಲ್ಲದೆ ಇರತಕ್ಕಂತ ಮಾಹಿತಿ ಕೊಟ್ಟವ್ರೆ, ಈಗ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಯ್ತದೆ. ಅಲ್ಲಿ ಬೆಲೆ ಬಾಳೋ ಮರ ಅವೇ ಹಂಗೆ ಅಂತ ತಪ್ಪು ಮಾಹಿತಿ ಕೊಟ್ಟವ್ರಲ್ಲಿ. ಈಗ ಅದನ್ನ ಸಬ್ಮಿಟ್ ಮಾಡ್ತಾ ಇದೀವಿ ನಾವು ಕೋರ್ಟ್ಗೆ. ಅವ್ರ ಮೇಲೆ ಸ್ಟಿಚರ್ ಪಾಸ್ ಮಾಡ್ತೀವಿ, ಕೇಸ್ ಹಾಕ್ಸ್ತೀವಿ. ವಾಸ್ತವಾಂಶದ ಕಂಪ್ಲೇಂಟ್ ಕೊಡಬೇಕು. ಅಲ್ಲಿ ಅಂಬೇಡ್ಕರ್ ಭವನ ಮಾಡಕ್ ಬಿಡಲ್ಲ, ಅಲ್ಲಿ ಹಾಸ್ಪಿಟಲ್ ಕಟ್ಟಕ್ ಬಿಡಲ್ಲ. ಎಲ್ಲರೂ ತೊಂದ್ರೆ. ನೀವು ಮಾರಣ್ಣವ್ರ ಹೊರತು ಚೆನ್ನಾಗಿರೋ ಹೇಳ್ಬೇಕು. ನೀವು ಅವಾಗ ನೀವು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇರ್ತೀರಾ. ಏನೋ ಇವರು ಮೇಲಿಂದ ಇಳ್ಕೊಂಡ್ಬಿಟ್ಟವ್ರೆ ಅಂತ ಹೇಳಿ. ನಮಗೂ ತಾಳ್ಮೆಗೆ ಇತಿಮಿತಿ ಐತೆ. ನಾವು ತಾಳ್ಮೆ ಕೆಡಿಸಿದ್ರೆ ತೊಂದರೆ ಆಯ್ತು. ನಾನ್ ಮಾಡ್ತಾ ಇರೋದು ನನ್ನ ಮನೆಗಲ್ಲ, ನನ್ನ ಕುಟುಂಬಕ್ಕಲ್ಲ, ಸಾರ್ವಜನಿಕವಾಗಿ. ನಾನೇನೋ ನನ್ನ ಮನೆಗೋ ನನ್ನ ಕುಟುಂಬಕ್ಕೋ ನನ್ನ ಮನೆಗೋ ದುಡ್ಡು ತಗೊಂಡು ಹೋದ್ರೆ ಅವ್ರು ಮಾಡ್ಲಿ. ಕೋರ್ಟ್ಗೆ ಹಾಕ್ಬಿಡೋದಲ್ಲಿ ಅಲ್ಸೋದು. ನಾವು ಕಷ್ಟಪಟ್ಟು ಸರ್ಕಾರದಲ್ಲಿ ದುಡ್ಡು ತಗೊಂಡ್ಬಂದು ಕೆಲಸ ಮಾಡಬೇಕು ಅಂತಂದ್ರೆ ಹೋಗಿ ತಗೊಂಡೋಗೋದು ಯಾರ ಕೈಲ ಒಂದು ಅರ್ಜಿ ಹಾಕ್ಸ್ಬಿಡೋದಲ್ಲಿ. ಅದೇನಾರ ಬೇಕು ಅಂದ್ರೆ ಹೇಳಿ, ಅದೇನ ಕ್ಲಿಯರ್ ಮಾಡ್ತೀವಿ. ನೀವು ಹೇಳ್ಬೇಕು. ನೀವು ಮಾತು ಮುಂಚೆ ಅವ್ರು ಬಂದ ತಕ್ಷಣ ಹೋಗಿ ವಿಡಿಯೋ ಹಿಡಿತೀರಾ ಹಿಂಗೆ ಮುಂದೆ ಮಾಡಿ. ನೀವಿಲ್ಲ, ನಾನು ಅದನ್ನ ಒಪ್ಪಲ್ಲ. ನಾನು ನಿಮ್ಗೆ ನೀವು ಹೋಗಿ ಅಲ್ಲಿ ವೈಭವೀಕರಣ ಮಾಡೋದು ಬೇಡ. ಹೇಳ್ಬೇಕು. ಏನೋ ತಪ್ಪಿದ್ರೆ ನಮ್ಗೆ ಹೇಳಿ. ನೀವು ನಿಂತ್ಕೋತೀವಿ. ನೀವು ಅಲ್ಲಿ ಬಂದಾಗ ಅವ್ರು ಏನೋ ದೊಡ್ಡ ಹೀರೋಗಳು ಮಾಡ್ತೀರಾ, ಹೋಗಿ ನೀವು ನಿಂತ್ಕೊಂಡಲ್ಲಿ ನಡೀರಿ ಸುಮ್ಮನೆ ಭಯ ಮುಚ್ಕೊಂಡು ಅಂತ ಹೇಳೋಂತ ಪರಿಪಾಠ ನೀವು ಬೆಳೆಸ್ಕೋಬೇಕು. ನಿಮ್ಗೇನಾದ್ರೂ ಕಮಿಟ್ಮೆಂಟ್ ಇದ್ರೆ ತಾಲೂಕಿನ ಬಗ್ಗೆ ನೀವು ಮಾಧ್ಯಮದವರು ಅವ್ರಿಗೆ ಮುಚ್ಕೊಂಡು ಹೋಗಪ್ಪ ಅನ್ನೋದು ಹೇಳೋಂತ ಪರಿಸ್ಥಿತಿ ಬರ್ಬೇಕು. ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಆಸ್ಪತ್ರೆ ಗಟ್ಟಿಪಡಿಸೋ ಸೂಕ್ತ ಅಲ್ಲ, ದಯವಿಟ್ಟು ಆಯ್ತಪ್ಪ. ಅದನ್ನ ತಗೊಂಡೋಗಿ ನಾವೆಲ್ಲ ಬೆಂಗಳೂರಲ್ಲಿ ಇಡ್ತೀವ, ಸ್ವಲ್ಪ ಮುಂದಕ್ಕೆ ಇಡ್ತಾ ಇದೀವಿ. ಒಂದು ಒಳ್ಳೆ ಹಾಸ್ಪಿಟಲ್ ಬರೋದು ಬೇಡವಾ ನಮ್ಗೆ? ತುಂಬಾ ಅಗತ್ಯ ಇದೆ. ಎಷ್ಟು ಜನ ಬರ್ತಾವ್ರು ಕೇಳ್ರಿ. ಇತ್ತೀಚೆಗಂತೂ ನಮ್ಮ ಪೇಷಂಟ್ಗಳು ತುಂಬಾ ಆಯ್ತವ್ರೆ. ಈಗ ಸಂಪೂರ್ಣವಾಗಿ ನಮ್ಮ ಸರ್ಕಾರ ಎಲ್ಲಾ ಡಾಕ್ಟರ್ಗಳನ್ನು ಕೊಟ್ಟೈತೆ, ಅನಸ್ತೇಶಿಯಾನು ಕೊಟ್ಟಿದ್ರೆ ಏಟ್ ಮಾಡ್ಕೊಂಡವ್ರೆ ಅಂತ. ಈಗ ಡಯಾಲಿಸಿಸ್ ಆಗ್ಬೇಕು. ನಮ್ ಜನ ಎಲ್ಗೋಯ್ತಾರೆ? ಪ್ರತಿ ತಿಂಗಳು 250 ಜನ ಡಯಾಲಿಸಿಸ್ ಪಡಿತಾ ಇದ್ದಾರೆ. ಎಲ್ಗೋಯ್ತಾರೆ ನಮ್ ಜನ? ನಮ್ಮ ಹಾಸ್ಪಿಟಲ್ ಈಗ ನಾನು 25 ಲಕ್ಷ ಕೊಡ್ತಾ ಇದ್ದೀನಿ ಆರೋಗ್ಯ ಸಮಿತಿಗೆ ಫಿಕ್ಸೆಡ್ ಮಾಡಕ್ಕೆ. ಈಗೆಲ್ಲ ಬಂದು ಭಾಷಣ ಹೊಡಿತಾರಲ್ಲ, ಅವ್ರು ಏನೇನು ಕೊಡ್ತಾರೆ ಕೇಳಿ. ಪ್ರತಿಯೊಬ್ಬರು ದುಡ್ಡು ಕೊಡ್ಲಿ. ಒಂದು 2 ಕೋಟಿ ಫಿಕ್ಸೆಡ್ ಇಡೋಣ. ಅದು ಬರೋ ದುಡ್ಡಲ್ಲಿ ಕ್ಲೀನ್ಲಿನೆಸ್ ನಮ್ಗೆ ಇದಕ್ಕೆ ಏನೋ ನಮ್ಮ ಮಾತ್ರೆಗಳಿಗೆ ಅದಕ್ಕೆ ಬಡವ್ರಿಗೆ ಅನುಕೂಲ ಆಯ್ತದೆ. ಅದನ್ನ ಬಿಟ್ಬಿಟ್ಟು ಬರೋದಿಲ್ಲ ಮಾಡೋದಕ್ಕೆಲ್ಲ ಕಡ್ಡಿ ಇಕ್ಕೋದು. ಅದಕ್ಕೆ ನೀವು ಬೇರೆ ಅದಕ್ಕೆ ಪುಷ್ಟೀಕರಣ ಕೊಡ್ತೀರಾ. ಹೋಗಿ ಅವ್ರಿಗೆ ಹೇಳಿ, ಅವ್ರಿಗೆ ಬುದ್ಧಿ ಹೇಳಿ ಒಂಚೂರು. ರಿಕ್ವೆಸ್ಟ್ ಮಾಡಿದೀವಿ ಆಸ್ಪತ್ರೆಗೆ ಮತ್ತೆ ಅಂಬೇಡ್ಕರ್ ಭವನಕ್ಕೆ ಸ್ಟ್ಯಾಚ್ಯೂ ಅಂಬೇಡ್ಕರ್ ಭವನಕ್ಕೆ ಕೋರ್ಟಲ್ ಸಬ್ಮಿಟ್ ಮಾಡ್ತಾ ಇದೀವಿ. ಈಗ ಅದು ಯಾವ್ದೋ ಮರ ಅವೆ ಅಂತ, ಯಾವ ಬೆಲೆ ಬಾಳೋ ಮರ ಅವೆಲ್ಲ ಅಲ್ಲೇನು ಗಂಧದ ಮರ ಅದ ಟಿಂಗುಂಡವ ಅಲ್ವಾ. ನಾವು ಅದ್ರ ಮೇಲೆ ಕೇಸ್ ಹಾಕ್ಸ್ತೀನಿ. ನಾನು ಬಿಡಲ್ಲ. ನನ್ಗೆ ಅವ್ರ ಕೋರ್ಟ್ ಬಂದ್ಮೇಲೆ ಕೋರ್ಟಲ್ ಇರೋದ್ರಿಂದ ನಾನು ಹಾಕ್ಸ್ತಾ ಇಲ್ಲ. ಕೋರ್ಟಿಂದ ಬಂದ್ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟವನೇ ಕೋರ್ಟಲ್ ಹಾಕೋನೆ ಸುಳ್ಳು ಮಾಹಿತಿ ಕೊಟ್ಟು ಅವ್ರ ಮೇಲೆ ಕೇಸ್ ಹಾಕಿ ಕೇಳಿದ್ದೀನಿ. ಹಾಕ್ಸ್ತೀನಿ. ನಾನು ಇನ್ಮೇಲೆ ನಾನು ಬೀದಿಗೆ ಇಳಿತೀನಿ. ನಾನು ತಾಳ್ಮೆಯಿಂದ ಇದ್ದೆ. ನಾನು ತಾಳ್ಮೆ ಪರೀಕ್ಷೆ ಮಾಡ್ತಾವ. ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಸರ್, ಆಸ್ಪತ್ರೆ ಮತ್ತು ಅಭಿವೃದ್ಧಿಗೆ ದಯವಿಟ್ಟು ಅಡ್ಡಿಪಡಿಸಬೇಡಿ. ಅಲ್ಲೆಲ್ಲ ಕೆರೆ ತಕ್ಕ ಹೋಗೋದು. ಕೆರೆ ನೋಡ್ರಿ, ಇನ್ನು 6 ತಿಂಗಳಾದ್ಮೇಲೆ ನೋಡ್ರಿ ಹೆಂಗಿರ್ತದೆ ಕೆರೆ ಅಂತ. ಅವ್ರನ್ನ ಕರ್ಕೊಂಡ್ಬಂದು ನಿಲ್ಸ್ತೀವಲ್ಲ, ಮಧ್ಯದಲ್ಲಿ ಒಂದು ಸ್ಟ್ಯಾಚ್ಯೂ ಇಟ್ಕೊಂಡ್ಬೇಕಾದ್ರೆ ಇಕ್ತೀವಿ ಅವ್ರನ್ನ. ಅಲ್ಲ ರೀ, ಅವ್ ಅಭಿವೃದ್ಧಿ ಮಾಡ್ತಾ ಇದ್ರೆ ಬಂದು ತೊಂದರೆ ಕೊಡ್ತೀರಾ? ನಾವೇನು ನನ್ನ ಮನೆಗೆ ಮಾಡ್ಕೊತಾ ಇದ್ದೀನಿ. ಇನ್ನು 1 ವರ್ಷ ನೋಡ್ರಿ ನಮ್ಮ ಮಾಗಡಿ ಪಟ್ಟಣ ಅಟ್ಲೀಸ್ಟ್ ಹೆಂಗ್ ಕಾಣ್ತದೆ. ಯಾರ ಹೊರಗಡೆಯಿಂದ ಬಂದ್ರೆ ಕ್ಯಾಕರ್ಸ್ ಹೋಗಿಯವರು ಹೆಂಗದೆ ಮಾಗಡಿ ಆಳ್ ಕೊಂಪೆ ಇದ್ದಂಗದೆ ಅಂತ. ಈಗ ಒಮ್ಮಳಮುನ್ ಕೆರೆಗೆ 5 ಕೋಟಿ ಕೊಡ್ಸಿದ್ದೀನಿ ಅಭಿವೃದ್ಧಿಗೆ, ಬ್ಯೂಟಿಫಿಕೇಶನ್ಗೆ. ಅದಕ್ಕೊಂದು ತರಲೆ ಅವಾಗಲೇ ಬಸ್ ಸ್ಟ್ಯಾಂಡ್ ಆಗ್ಬಿಡೋದು. ಅದು ಅವಾಗ ಬೆಂಕಿ ಇಕ್ಬಿಟ್ರು. ಅದಕ್ಕೆ ಬಸ್ ಸ್ಟ್ಯಾಂಡ್ ಮಾಡಕ್ ಹೊಂಟಿದ್ದೆ, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಮಾಡಕ್ಕೆ. ಅವಾಗ ಒಂದು ಬೆಂಕಿ ಇಕ್ಬಿಟ್ರು. ಈಗ ಹಾಸನದಲ್ಲೆಲ್ಲ ಕೆರೆಲೆ ಬಸ್ ಸ್ಟ್ಯಾಂಡ್ ಕಟ್ಬಿಡವ್ರೆ, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್. ಅಲ್ಲಿ ಬಸ್ ಸ್ಟ್ಯಾಂಡ್ ಆಗಿದ್ರೆ ಎಷ್ಟು ಚೆನ್ನಾಗಿರೋದು. ಅದಕ್ಕೊಂದು ಬೆಂಕಿ. ಒಟ್ಟಿನಲ್ಲಿ ಕೆಲಸ ಯಾರು ಮಾಡಲ್ಲ, ಬೆಂಕಿ ಇಕ್ಕವ್ರು ಮಸ್ತಾನಾಗವ್ರೆ. ನೀವು ದಯಮಾಡಿ ಮಾಧ್ಯಮದವರು ನೀವು ಎಲ್ಲಾರ ಮುಂದೆನೂ ಹೋಗಿ ಮೈಕ್ ಹಿಡಿಯೋದಲ್ಲ. ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವ್ರಿಗೆ ಮೈಕ್ ಹಿಡೀರಿ.
ಬಂದಿರೋದು ಬುಲ್ಟೆ ಹೊಡ್ಕೊಂಡು ಹೋಗೋದು ನಾನು ನಾಳೆಯಿಂದ ಶುರು ಮಾಡ್ತೀನಿ. ನಾನು ಸತ್ಯ ಹೇಳ್ತೀನಿ, ಒಂದು 100 ಸಲ ರಿಕ್ವೆಸ್ಟ್ ಮಾಡಿದ್ದೀನಿ, ಅಭಿವೃದ್ಧಿ ಗಟ್ಟಿಪಡಿಸಬೇಡಿ. ಅದರಲ್ಲಿ ಆಸ್ಪತ್ರೆ ನಿಜವಾದ ನೀವು ಅದನ್ನು ಬಂದಾಗ ಹೇಳ್ಬೇಕು. ನೀವ್ಯಾಕೆ ಅಭಿವೃದ್ಧಿ ಅಡ್ಡಿಪಡಿಸ್ತಾ ಇದ್ದೀರಾ? ಏನಾಗುತ್ತೆ ಈಗ ಬಾಲಕೃಷ್ಣ ಹೊಡ್ಕೊಂಡವನಲ್ವಾ, ಅದೇನ್ ಹೊಡ್ಕೊಂಡವ್ ಹೇಳ್ಬಿಡಿ. ಇಲ್ಲ ಸುಮ್ಮನೆ ಹೇಳ್ಬೇಕು. ನಾವು ಕಷ್ಟಪಟ್ಟು ನಮ್ಮ ಸರ್ಕಾರ ಅದೇ ಏನೋ ಒಂದು ಮಾಡೋಣ ಮಾಗಡಿಗೆ ಅಂತ ಒದ್ದಾಡ್ಕೊಂಡು ಮಾಡ್ತಾ ಇದ್ದೀವಿ. ಈಗ ನಾನು ಹೇಳಿ ನಾನು 25 ಲಕ್ಷ ಕೊಡ್ತಾ ಇದ್ದೀನಿ. ಈಗ ಅವ್ರು ಕೊಡಕ್ಕೆ ಹೇಳಿ ಎಷ್ಟು ಲಕ್ಷ ಕೊಡ್ತಾರೆ ಕೊಡ್ಲಿ. ನನಗೇನೋ ಜಾಸ್ತಿ ಪ್ರೀತಿ ತಾನೆ ಅವ್ರಿಗೆ. ಮಾಗಡಿ ಕೆಂಪೇಗೌಡನ ಬಗ್ಗೆ 50 ಲಕ್ಷ ಕೊಡಕ್ಕೆ ಹೇಳಿ. ಒಂದು 2 ಕೋಟಿ ಫಿಕ್ಸೆಡ್ ಇಡೋಣ. ಯಾರ ಸೇವೆ ಅದು ಬಡವ್ರಿಗೆ. ಈಗ ಹೇಳಿದ್ದೀನಿ ನಾನು, ಇದನ್ನ ಓಪನ್ ಮಾಡಿ ಒಂದು ಫಿಕ್ಸೆಡ್ ಮಾಡಿ ಅದನ್ನ ರೆಗ್ಯುಲರ್ ಆಗಿ ಮೇಂಟೈನ್ ಮಾಡಿ ಸಾರ್ವಜನಿಕವಾಗಿ ಬಿಡಿ. ಅದನ್ನ ಏನಕ್ಕೆ ಯೂಸ್ ಮಾಡಿದೀವಿ ಅಂತ ಎಷ್ಟೋ ಜನ ಪುಣ್ಯಾತ್ಮರು ಬಂದು ಕೊಡ್ತಾರೆ. 10,000, 20,000, 50,000, ಲಕ್ಷ ಅವ್ರ ಶಕ್ತಿ ಅನುಸಾರ ಕೊಡ್ತಾರೆ ಬಡವರ ಹಾಸ್ಪಿಟಲ್ ಮೇಂಟೈನ್ ಮಾಡಕ್ಕೆ. ಒಳ್ಳೆ ಕೆಲಸ ಸರ್ ಇದು. ನೀವು ಇರ್ಲಿ ಹೇಳ್ತೀರಾ, ಅವ್ರು ಬಂದಾಗ ಗೊತ್ತು ಇಲ್ಲ, ಅವ್ರ ಎದುರುಗಡೆ ಇದೇ ವಿಷಯ ಹಿಂದ್ಗಡೆ ಹೇಳೋದಲ್ಲ, ನೇರವಾಗಿ ನೀವು ಇಲ್ಲ ಹೇಳ್ತೀನಿ ಸರ್, ಹೇಳ್ತೀನಿ. ಅಸಹ್ಯ ನಮ್ಗೆ. ಆ ಕೋಟೆ ಕಟ್ಟಕ್ಕೆ ಹೋದ್ರೆ ಅಲ್ಲೊಂದು ತರ್ಲೆ, ಇಲ್ಲ ಅಲ್ಲೊಂದು ಬೆಂಕಿ ಇಕ್ಕದು. ಓಕೆ ಸರ್, ಥ್ಯಾಂಕ್ ಯು.